ನಮಸ್ಕಾರ ಕರ್ನಾಟಕ ಅಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಅಂಡ್ ಕುಕಿಂಗ್ ವಿತ್ ಲವ್. ಬನ್ನಿ ಇವತ್ತು ಆನಿಯನ್ ಪಕೋಡ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಮೊದಲಿಗೆ 4 ಆನಿಯನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಒಂದು 2 ಎಣಕು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು 10 ರಿಂದ 15 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಆನಿಯನಲ್ಲಿ ನೀರಿರುತ್ತೆ, ಅದು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಇಸ್ಕೊಂಡಿದ್ವಿ ಅಂದರೆ ಅದರಲ್ಲಿರೋ ನೀರೇ ಸಾಕು, ಚೆನ್ನಾಗಿ ಬಂದುಬಿಟ್ಟು ನೀರು ಬಿಟ್ಕೊಳ್ಳುತ್ತೆ. ನಾವು ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದಕ್ಕೆ 1-2 ಇಡಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂಚೂರು ಬಂದುಬಿಟ್ಟು ಮೈದಾ ಹಾಕ್ಕೊಂಡಿದ್ದೀನಿ ಬೈಂಡಿಂಗೋಸ್ಕರ. ಉಪ್ಪು ಹಾಕ್ಕೊಳ್ತಿದ್ದೀನಿ. ಇದು ಗರಂ ಮಸಾಲ, ಒಂಚೂರು ಉಪ್ಪು, ಗರಂ ಮಸಾಲ. ಇದು ಬಂದುಬಿಟ್ಟು ಜಾಕಾಯಿ, ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಚಕ್ಕೆ ಲವಂಗ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಆನಿಯನ್ನಲ್ಲಿ ಇರೋ ನೀರೇ ಸಾಕು ನನಗೆ. ಸೊ ನಿಮ್ಗೇನಾದ್ರು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಚೂರು ಬಂದುಬಿಟ್ಟು ನೀರು ಮೇಲೆ ಹಂಗೆ ಇದು ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟುಬಿಟ್ಟು ನಾನು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಟೇಸ್ಟ್ ಅಂತೂ ಸಖತ್ತಾಗಿರತ್ತಲ್ವ. ಸೊ ಹಂಗಾಗಿ ನೋಡಿ, ಈ ಥರ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ಏನಂತೀರಾ? ಮೇಲೆ ಕೊತ್ತಂಬರಿ ಸ್ವಲ್ಪನ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಸೌದೆ ಒಳ್ಳೆ ಚೆನ್ನಾಗಿ ಅಂಟಿಸಿಡ್ತೀನಿ. ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿದ್ದ ಕೂಡಲೇ ಸ್ವಲ್ಪ ಹಂಗೆ ಹಾಕಿ ಇಡ್ತೀನಿ. ಎಣ್ಣೆ ಬಂದುಬಿಟ್ಟು ಅಷ್ಟು ಕಾದಿರಬಾರ್ದು, ಮೀಡಿಯಮಾಗಿ ಕಾದಿರಲಿ. ಈಗ ಈ ಥರ ತರಿಯಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಸ್ಲೋ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಅಂತೂ ಅಷ್ಟು ಅದ್ಭುತವಾಗಿ ಬರುತ್ತೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇಲ್ಲಾಂದರೆ ಯಾರು ಮಾಡಿಕೊಡ್ತಾರೋ, ಯಾರು ಅಡುಗೆ ಮಾಡ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಮಾಡಿಕೊಡು ಅಂತ ಹೇಳಿ, ಸರಿನಾ? ನೋಡಿ, ಆಲ್ಮೋಸ್ಟ್ 50% ಬೆಂದಿದೆ. ಇದನ್ನು ಇನ್ನೂ ಸ್ಲೋ ರೋಸ್ಟಲ್ಲೇ ಸ್ಲೋ ಆಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ನಾನು ಯಾಕಪ್ಪ ಸೌದೆ ಒಳ್ಳೆಯಲ್ಲಿ ಮಾಡ್ತಿದ್ದೀನಿ ಅಂದರೆ, ಸೌದೆ ಒಳ್ಳೆಯಲ್ಲಿ ಮಾಡೋದ್ರಿಂದ ರುಚಿ ಅಂತೂ ಸಖತ್ತಾಗಿರುತ್ತೆ. ಈ ಪಕೋಡ, ಆನಿಯನ್ ಪಕೋಡ ಅಂತೂ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನಿಜ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಯಾವ ಬೇಕ್ರಿ, ಯಾವ ಸ್ವೀಟ್ ಸ್ಟಾಲಲ್ಲೂ ಸಿಗೋದಿಲ್ಲ ಇಷ್ಟು ಟೇಸ್ಟಿಯಾಗಿ. ಯಾಕಂದರೆ ಹೆಲ್ತಿಯಾಗೂ ಇರುತ್ತೆ. ಯಾಕಂದರೆ ನಾವು ಮನೇಲೇ ನಮಗೆ ಬೇಕಾಗಿರೋದು ಕ್ಲೀನಾಗಿ ನಾಜೂಕಾಗಿ ಮಾಡ್ತೀವಲ್ಲ, ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಔಟ್ಪುಟ್ಟು. ಏನು ಕಲರ್ಸ್ ಆ್ಯಡ್ ಮಾಡಿಲ್ಲ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಟೇಸ್ಟ್ ಅಂತೂ ಅಷ್ಟು ಅದ್ಭುತವಾಗಿದೆ ನೋಡಿ. ಮತ್ತು ಇದೇ ಥರ ಎಲ್ಲ ಇರೋದನ್ನೆಲ್ಲ ಹಾಕಿ ಫ್ರೈ ಮಾಡಿ ತಗೊಳ್ತೀನಿ ನಾನು. ನೀವೇನಾದರೂ ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ, ಸರ್ವಿಂಗ್ ಬೌಲ್ಗೆ. ಅದರ ಮೇಲೆ ಸ್ವಲ್ಪ ಗರಂ ಮಸಾಲ ಸ್ಪಾರ್ಕ್ಲಿಂಗ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಇದು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಔಟ್ಪುಟ್ಟು ತುಂಬ ಇಷ್ಟ ಆಯಿತು ನನಗೂ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.